ಬಿಗ್ ಬಾಸ್ ಕನ್ನಡ ಸೀಸನ್ 12 ಇದಕ್ಕೆ ಸಂಬಂಧಪಟ್ಟಂತೆ ಪ್ರೆಸ್ ಮೀಟ್ ಆದ್ಮೇಲೆ ಯಾರ್ಯಾರು ಹೋಗ್ತಾರೆ ಬಿಗ್ ಬಾಸ್ಗೆ ಅನ್ನುವಂತ ಚರ್ಚೆ ಶುರುವಾಗಿದೆ. ಹಾಗಾದ್ರೆ ಬಿಗ್ ಬಾಸ್ಗೆ ಹೋಗುವವರು ಇವರೇನಾ? ಈ ಪ್ರಶ್ನೆಗಳು ಮೂಡ್ತಾ ಇದೆ. ಯಾರ್ಯಾರು ಹೋಗ್ತಾರೆ ಹೇಳ್ತಾ ಹೋಗ್ತೀವಿ. ಒಂದಷ್ಟು ವೈರಲ್ ಆಗ್ತಾ ಇದೆ ಬಿಗ್ ಬಾಸ್ ಶಾರ್ಟ್ ಲಿಸ್ಟ್. ಈ ಒಂದು ಶಾರ್ಟ್ ಲಿಸ್ಟ್ ನಲ್ಲಿ ಪವಿತ್ರ ಗೌಡ ಹೆಸರು ಕೂಡ ರಿವೀಲ್ ಆಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸಿನ ಆರೋಪಿ, A1 ಆರೋಪಿ ಕಿಪ್ಪಿ ಕೀರ್ತಿ, ಭೂಮಿಕಾ ಬಸವರಾಜ್ ಹೆಸರು ಕೂಡ ತಳುಕು ಹಾಕೊಳ್ತಾ ಇದೆ. ಇನ್ನು ರೇಷ್ಮಾ ಆಂಟಿ ಅವರು ಕೂಡ ಪಾಪ್ಯುಲರ್ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಇವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಇವರಲ್ಲದೆ ಹಲವರ ನೇಮ್ ಕೂಡ ವೈರಲ್ ಆಗ್ತಾ ಇದೆ. ಕಿರುತೆರೆ ಲೋಕದ ಅತ್ಯಂತ ಜನಪ್ರಿಯ ಶೋ ಅಂದ್ರೆ ಅದು ಬಿಗ್ ಬಾಸ್. ಕನ್ನಡದಲ್ಲಿ 11 ಸೀಸನ್ಗಳು ಕೂಡ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಬಳಿಕ ಇದೀಗ 12ನೇ ಸೀಸನ್ಗೆ ನಿರೀಕ್ಷೆ ಕೂಡ ಹೆಚ್ಚಾಗ್ತಾ ಇದೆ. ಕಿಚ್ಚ ಸುದೀಪ್ ಅವರೇ ಈ ಬಾರಿಯ ಬಿಗ್ ಬಾಸ್ ಶೋ ಅನ್ನ ಹೋಸ್ಟ್ ಮಾಡಿದ್ರೆ ಬಿಗ್ ಬಾಸ್ ಮನೆಗೆ ಯಾರು ಹೋಗ್ತಾರೆ? ಈ ಚರ್ಚೆ ಶುರುವಾಗಿದೆ. ಹಲವಾರು ಜನರನ್ನ ಕಾಡ್ತಾ ಇದೆ ಈ ಪ್ರಶ್ನೆ. ಇನ್ನು ಒಂದಿಷ್ಟು ಮಂದಿಯ ಹೆಸರು ಕೂಡ ವೈರಲ್ ಆಗ್ತಾ ಇದ್ದು, ಅದರಲ್ಲಿ ಯೂಟ್ಯೂಬರ್ ವರುಣ್ ಆರಾಧ್ಯ ಹೆಸರು ಕೂಡ ಕೇಳಿ ಬರ್ತಾ ಇದ್ದು, ಈಗಾಗಲೇ ಒಂದಿಷ್ಟು ವಿವಾದಕ್ಕೂ ಕೂಡ ಕಾರಣವಾಗಿದ್ದ ಇವರು ಬಿಗ್ ಬಾಸ್ ಮನೆಗೆ ಹೋಗ್ತಾರೆ. ಈ ಗಾಸಿಪ್ ಕೂಡ ಹರಿದಾಡ್ತಾ ಇದೆ. ಇನ್ನು ಗಟ್ಟಿಮೇಳ ಈ ಸೀರಿಯಲ್ ಮೂಲಕ ಹೆಸರುವಾಸಿಯಾಗಿದ್ದ ಅಶ್ವಿನಿ ಹಾಗೂ ನಿಶಾ ರವಿಕೃಷ್ಣ, ಹಾಗೆ ಬಿಗ್ ಬಾಸ್ ಆಫರ್ ಬಂದಿದೆ ಇವರಿಗೆ ಅಂತ ಕೂಡ ಒಂದಷ್ಟು ಲೆಕ್ಕಾಚಾರಗಳಿದೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಿಲುಕಿ ಹಾಕೊಂಡಿದ್ದ A1 ಆರೋಪಿ ಪವಿತ್ರ ಗೌಡ ಬಿಗ್ ಬಾಸ್ ಮನೆಗೆ ಕಾಲಿಡ್ತಾರೆ ಅಂತ ಗುಸುಗುಸು ಕೇಳಿ ಬರ್ತಾ ಇದೆ. ಇನ್ನು ವಿವಾದಗಳಿಂದಲೇ ಸುದ್ದಿಯಾದ ಇವರು ಬಿಗ್ ಬಾಸ್ ಮನೆಗೆ ಹೋದ್ರೆ ಹೇಗಿರುತ್ತೆ? ಇದು ಕೆಲವರ ಪ್ರಶ್ನೆ. ಮಹಾನಟಿ ರಿಯಾಲಿಟಿ ಶೋ ಮೂಲಕ ಮನೆ ಮಾತಾದ ನಟಿ ಗಗನ ಕೂಡ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅಂತ ಹೇಳಲಾಗ್ತಿದೆ. ಆದರೆ ಇದ್ರ ಬಗ್ಗೆ ಗಗನ ಯಾವುದೇ ಮಾಹಿತಿಯನ್ನು ಕೂಡ ಇಲ್ಲಿವರೆಗೂ ಬಿಟ್ಕೊಟ್ಟಿಲ್ಲ. ಇನ್ನು ಅಮೃತಾಂಜನ್ ಹಾಗೂ ಸಾಕಷ್ಟು ಕಿರುಚಿತ್ರಗಳ ಮೂಲಕ ಖ್ಯಾತಿ ಗಳಿಸಿದ ಪಾಯಲ್ ಚಂಗಪ್ಪ ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಬಹುದು ಅನ್ನುವಂತಹ ಗುಸುಗುಸು ಶುರುವಾಗಿದೆ. ಇನ್ನು ಪುಟ್ಟಕ್ಕನ ಮಕ್ಕಳ ಧಾರಾವಾಹಿ, ಇದರಿಂದ ಸಂಜನಾ ಬುರ್ಲಿ ಅವರು ಹೊರಗಡೆ ಬಂದಿದ್ದಾರೆ. ಸದ್ಯ ಅವರು ಕೂಡ ಯಾವುದೇ ಸೀರಿಯಲ್ ಆಗಿರಲಿ ಅಥವಾ ಸಿನಿಮಾದಲ್ಲಿ ಅಭಿನಯಿಸ್ತಾ ಇಲ್ಲ. ಹಾಗಾಗಿ ಇವ್ರಿಗೂ ಕೂಡ ಕರೆ ಬಂದಿರಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ. ಇನ್ನು ಮಂಗಳೂರಿನ ಅಭಿಜ್ಞಾ ಭಟ್ ರಿಯಾಲಿಟಿ ಶೋ ಮೂಲಕ ಎಲ್ಲರ ಗಮನವನ್ನ ಸೆಳೆದಂತ ನಟಿ, ಇವ್ರಿಗೂ ಕೂಡ ಆಫರ್ ಬಂದಿದೆ ಎನ್ನಲಾಗ್ತಿದೆ. ಇವರೆಲ್ಲರನ್ನ ಹೊರತುಪಡಿಸಿ ಸೋಷಿಯಲ್ ಮೀಡಿಯಾದ ಇನ್ಫ್ಲೂಯೆನ್ಸರ್ಗಳಾದ ಭೂಮಿಕಾ ಬಸವರಾಜ್, ಕಿಪ್ಪಿ ಕೀರ್ತಿ, ರೀಲ್ಸ್ ರೇಷ್ಮಾ ಇವರೆಲ್ಲರ ಹೆಸರು ಕೂಡ ಸದ್ಯ ಕೇಳಿ ಬರ್ತಾ ಇದೆ. ಬಿಗ್ ಬಾಸ್ ಆರಂಭವಾಗುವ ದಿನ ನಿಜವಾಗಿಯೂ ಯಾರು ದೊಡ್ಡ ಮನೆಗೆ ಹೋಗ್ತಾರೆ ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತೆ.